ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಅಥವಾ ಮಿತ್ರರೊಡನೆ ಸಮಯ ಕಳೆಯಲು ಒಳ್ಳೆಯ ದಿನ. ಇಂದು ನೀವು ಬಹುಶಃ ಎಂಥ ಹತ್ತಿರದ ನೆಂಟರ ಜೊತೆಯಲ್ಲಿ ಸಮಯ ಕಳೆಯುವಿರಿ ಎಂದರೆ ಅವರಿಗೆ ನೀವು ಹಲವು ಸಮಯದಿಂದ ಸಿಗಲು ಆಗೇ ಇಲ್ಲ. ಈ ಸಮಯದ ಪೂರ್ಣ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯುವಿರಿ. ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು. ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿ ಹೇಳಿ. ಕಚೇರಿಯಲ್ಲಿ ಇಂದು ವ್ಯವಸ್ಥಿತವಾಗಿ ಕೂಡಿದ ದಿನವಾಗಿದೆ. ಮಾಡಲು ಬಹಳಷ್ಟು ಕೆಲಸವಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರುವುದು. ಆದರೆ ಎಲ್ಲಾ ಕೆಲಸವನ್ನು ಮಾಡಲು ಸಮಯವಿಲ್ಲ. ಆದಾಗ್ಯೂ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸವನ್ನು ಪೂರೈಸುವಿರಿ. ನಿಮಗೆ ಕಷ್ಟವಾಗುವ ಬದಲು ಕೆಲಸದ ಆರಂಭಿಕ ಹಂತದ ಪಟ್ಟಿಯನ್ನು ಮಾಡಿ ಅದನ್ನು ಪೂರ್ಣಗೊಳಿಸಬೇಕಾಗಿದೆ. ನಿಮ್ಮ ಅಧಿಕಾರಿ ಸಹಕರಿಸುವುದಾದರೆ ಕೆಲಸ ಸುಲಭವಾಗಿ ಆಗುವುದು ಮತ್ತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಲ್ಲದು. ಇಂದು ನಿಮ್ಮ ಬಿಸಿನೆಸ್ನಲ್ಲಿ ಒಳ್ಳೆಯ ಲಾಭವಾಗುವ ಸಂಭವವಿದೆ. ನೀವು ಈ ಸಮಯದ ಸದುಪಯೋಗವನ್ನು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಬಳಸಿಕೊಳ್ಳಬಹುದು. ನೀವು ನಿಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಗಮನ ಕೊಡಿ. ನಿಮಗೆ ಅನ್ನಿಸುವುದು ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಸಬೇಕು ಎಂದು. ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ, ಸಫಲತೆ ಖಂಡಿತವಾಗಿ ದೊರೆಯುವುದು. ಇಂದು ಮಲಗುವ ಮುಂಚೆ ಸ್ವಲ್ಪ ಸಾಧನೆ ಮಾಡಿ, ಅದರಿಂದ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ. ನಿಮಗೆ ತುಂಬಾ ಯೋಚಿಸಲು ಇದೆ, ಆದ್ದರಿಂದ ನಿಮ್ಮ ರಾತ್ರಿಯೂ ನಿದ್ದೆಯು ಹಾಳು. ನೀವು ಮಲಗುವುದರಿಂದ ಮುಂದೆ ಬರುವ ತೊಂದರೆಯನ್ನು ದೂರ ಮಾಡಬಹುದು. ಆಗಲೇ ನೀವು ಬೆಳಿಗ್ಗೆ ತಾಜಾತನವನ್ನು ಅನುಭವಿಸಲು ಸಾಧ್ಯ. ವೃಷಭ ರಾಶಿ, ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ. ನಿಮ್ಮ ಎಲ್ಲಾ ಸಮಸ್ಯೆಯೂ ಬೇಗ ಮುಗಿಯುತ್ತದೆ. ಹೆಚ್ಚು ಚಿಂತಿಸಬೇಡಿ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು. ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ. ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು. ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ. ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ. ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ. ನಿಮ್ಮ ಸ್ವಪ್ನವು ಪರ್ಯಟನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಆಗ ಆ ಸ್ವಪ್ನವು ಸಾಕಾರವಾಗುತ್ತದೆ. ಇಂದು ನಿಮಗೆ ಅವಕಾಶಗಳಿಗೆ ಕಡಿಮೆ ಇಲ್ಲ. ನೀವು ಅದರ ಲಾಭ ಪಡೆಯಿರಿ. ಟ್ರಾವೆಲ್ ಏಜೆನ್ಸಿ ಅಥವಾ ಏರ್ಲೈನ್ನಲ್ಲಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ. ಇಂದು ನೀವು ನೋಡುವಿರಿ, ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು. ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು. ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ. ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು. ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ. ಇಂದು ನಿಮಗೆ ಅನಿಸುತ್ತದೆ ತುಂಬ ಹೊತ್ತು ಕಂಪ್ಯೂಟರ್ನ ಮುಂದೆ ಕೂರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು. ದಿನ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಿ. ಇಂದು ನಿಮ್ಮ ಕಣ್ಣಿನಲ್ಲಿ ನೋವು ಅಥವಾ ಕೊರಳಿನ ತೊಂದರೆಯಾಗಬಹುದು. ಟೈಮ್ಗೆ ಸರಿಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಪೆನ್ನು ಹಾಗೂ ಕೈಗಳಿಗೂ ವಿಶ್ರಾಂತಿ ನೀಡಿ. ಕಂಪ್ಯೂಟರ್ ಮುಂದೆ ಕೂರುವುದರಿಂದ ನಿಮಗೆ ನೋವಿನ ಸಮಸ್ಯೆ ಉಂಟಾಗಬಹುದು. ನೆನಪಿನಲ್ಲಿಡಿ, ನಿಮ್ಮ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ. ಮಿಥುನ ರಾಶಿ, ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ, ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ. ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಳಬೇಡಿ. ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ. ಈ ದಿವಸವು ನಿಮಗೆ ಮಾತುಕತೆಯಿಂದ ಕೂಡಿರುವುದು. ನಿಮ್ಮ ಜೊತೆಗಾರನೊಂದಿಗೆ ನೀವು ಇಂಟರ್ನೆಟ್ನಲ್ಲಿ ಸಮಯ ಕಳೆಯುವಿರಿ ಅಥವಾ ಫೋನಿನಲ್ಲಿ ಪ್ರೀತಿಯಿಂದ ಒಟ್ಟಿಗೆ ಇರುವಿರಿ. ಜೋಡಿಯು ಇಂದು ತಮ್ಮ ಸಂಬಂಧವನ್ನು ಘೋಷಣೆ ಮಾಡಲಿದ್ದಾರೆ. ಇಂದು ಕೆಲಸ ಮಾಡುವ ಕಡೆ ಸರಿಯಾದ ದಿನವಾಗಿದೆ. ನಿಮ್ಮ ಕಷ್ಟದ ಫಲವು ಸಿಗುತ್ತದೆ. ಕೆಲಸಗಾರರಿಗೆ ಬೋನಸ್ ಸಿಗುತ್ತದೆ. ನಿಮ್ಮ ಕಷ್ಟದ ಫಲವು ನಿಮಗೆ ಹಣದ ರೂಪದಲ್ಲಿ ಸಿಗುತ್ತದೆ. ಆಲಸ್ಯವನ್ನು ಬಿಟ್ಟು ಈ ಅವಸರದ ಲಾಭವನ್ನು ಪಡೆಯಿರಿ ಮತ್ತು ಪ್ರಯತ್ನದಲ್ಲಿ ಕಮ್ಮಿ ಆಗದ ಹಾಗೆ ನೋಡಿಕೊಳ್ಳಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ.
ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ. ಈಗ ಎಲ್ಲ ನಿಮ್ಮ ಕಡೆ ಇದೆ. ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ. ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಒಳ್ಳೆಯ ಆರೋಗ್ಯಕ್ಕೆ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೆನಪಿನಲ್ಲಿ ಇಡಿ, ನೀವು ಯಾವುದೇ ಜಗಳದಲ್ಲಿ ಬೀಳಬೇಡಿ. ಅದರಿಂದ ನಿಮಗೆ ಮಾನಸಿಕ ಅಶಾಂತಿ ಉಂಟಾಗುತ್ತದೆ. ನೆನಪಿನಲ್ಲಿ ಇಡಿ, ನೀವು ಸುರಕ್ಷಿತ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಕರ್ಕರಾಶಿ, ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ. ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು. ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ, ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ. ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ. ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ. ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾದ ಮಾಡಬೇಡಿ. ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ಕೊಂಕು ಸಿಗುತ್ತದೆ. ನಿಮ್ಮ ಪಾರ್ಟ್ನರ್ ಅನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ಚಿಕ್ಕ ಚಿಕ್ಕ ವಿಷಯಗಳು ಅದಾಗೆ ದೂರವಾಗುತ್ತವೆ. ಇಂದು ನಿಮ್ಮ ಬಾಸ್ ಜೊತೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕವಾದ ವಿವಾದಗಳು ಬರುತ್ತದೆ. ನಿಮಗೆ ನಿಮ್ಮ ಪಕ್ಷವು ಸರಿಯಾಗಿದೆ ಎನಿಸುತ್ತದೆ. ಆಗಲೂ ನಿಮ್ಮ ವ್ಯವಹಾರವನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಯಾರ ಜೊತೆಯಲ್ಲಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಳಬೇಕಾಗಿದ್ದರೆ ಆಗ ಕಾರ್ಯಾಲಯದಲ್ಲಿ ಯಾರಾದರೂ ಮಿತ್ರರ ಜೊತೆಯಲ್ಲಿ ಇರಿ. ನೀವು ಯಾವುದಾದರೂ ವ್ಯವಹಾರದಲ್ಲಿ ಹಣ ಹೂಡಬೇಕೆಂದಿದ್ದರೆ ತಿಳಿದುಕೊಳ್ಳಿ, ಇದರಲ್ಲಿ ಯಾವುದಾದರೂ ಅಡೆತಡೆ ಬರಬಹುದು ಎಂದು. ಆದ್ದರಿಂದ ಸದ್ಯಕ್ಕೆ ಈ ತರಹದ ವ್ಯವಹಾರದ ವಿಚಾರಗಳಿಗೆ ವಿರಾಮ ಕೊಡುವ ಅವಶ್ಯಕತೆ ಇದೆ. ಮುಂದೆ ಬರುವ ದಿನಗಳಲ್ಲಿ ನೀವು ಅಂತಹ ವ್ಯವಹಾರಗಳ ಬಗ್ಗೆ ವಿಚಾರ ಮಾಡಬಹುದು. ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಶ್ರಮ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಅಥವಾ ನಿಮ್ಮನ್ನು ವಿಚಲಿತಗೊಳಿಸಬಹುದು. ಆದರೆ ಈ ಕೆಟ್ಟ ಸಮಯವನ್ನು ಹೋಗಲು ಬಿಡಿ. ಇಂದು ನೀವು ನಿಮ್ಮ ಇಚ್ಛೆಗಳ ಮೇಲೆ ಹಿಡಿದು ಬಿಟ್ಟುಕೊಳ್ಳಿ. ನೀವು ಸಣ್ಣ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ನಿಮ್ಮ ಮೇಲೆ ಒತ್ತಡ ಬೀಳುವಂತೆ ಮಾಡಿಕೊಳ್ಳಬೇಡಿ. ಇದರಿಂದ ಶಕ್ತಿಯು ಕಡಿಮೆಯಾಗುವುದು. ನಿಮಗೆ ಹೊಸ ಕೆಲಸ ಬರಬಹುದು, ಅದನ್ನು ನೀವು ಸಂಭಾಳಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ಆಗಲೇ ಎಲ್ಲ ಸರಿಯಾಗುವುದು. ಸಿಂಹರಾಶಿ, ಇಂದು ನೀವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ತುಂಬಾ ಸಕಾರಾತ್ಮಕವಾಗಿ ಕಾಣುವಿರಿ. ಅದು ನಿಮ್ಮ ಪರಿವಾರದವರ ಕೆಲಸ, ಸ್ನೇಹ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದೂ ಆಗಿರಬಹುದು. ಇಂದು ನೀವು ನಿಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ. ಇದರಿಂದ ಬೇರೆ ಜನರು ಕೂಡ ನಿಮ್ಮ ಮೇಲೆ ಪ್ರಭಾವಿತರಾಗುವರು. ನಿಮ್ಮ ಸಕಾರಾತ್ಮಕತೆಯ ಪ್ರಯೋಗ ನಿಮ್ಮ ಹಾಗೂ ಬೇರೆಯವರ ಜೀವನದಲ್ಲಿ ಸಂತೋಷವನ್ನು ತರಲು ಮಾಡಿ. ಇಂದು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಯೋಚಿಸುತ್ತದೆ. ಸ್ವಲ್ಪ ಸಮಯ ನಿಮ್ಮ ಸಂಗಾತಿಯ ಜೊತೆ ರೋಮ್ಯಾನ್ಸ್ನಲ್ಲಿ ಕಾಲ ಕಳೆಯಿರಿ. ನೀವು ಹೊರಗಡೆ ಸಿನಿಮಾ ನೋಡಿ, ಊರನ್ನು ಸುತ್ತಿ ಅಥವಾ ಹೊರಗಡೆ ಊಟ ಮಾಡಿ ಮತ್ತು ರೊಮ್ಯಾಂಟಿಕ್ ಸಮಯ ಕಳೆಯಿರಿ ಅಥವಾ ಒಳ್ಳೆಯ ಕೆಲಸ ಮಾಡಿ. ಇಂದು ನಿಮಗೆ ಪೂರ್ತಿ ಧ್ಯಾನದಿಂದ ನಿಮ್ಮ ಅಕ್ಕಪಕ್ಕ ಸಾವಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಕಂಪ್ಯೂಟರ್ ಮೇಲೆ ಕಣ್ಣಿಡಿ. ಇಂದು ನಿಮ್ಮ ನೆರಳನ್ನು ಹಾಳು ಮಾಡುವ ಪ್ರಯತ್ನವಾಗುತ್ತದೆ. ಸಾವಧಾನವಾಗಿರಿ. ಇಂದು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಅನೇಕ ವಿಕಲ್ಪಗಳು ಬರುವವು. ನಿಮ್ಮ ಯೋಗ್ಯತೆಯಿಂದ ಹಣ ಸಂಪಾದಿಸಲು ಉಪಯೋಗ ಮಾಡಬಲ್ಲವು. ನೀವು ಮನೆಯಿಂದ ಹೊರಗಿದ್ದು ಸಂಭಾಳಿಸುವಂತಹ ಬಿಸಿನೆಸ್ನ ವಿಕಲ್ಪಗಳ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ. ಏಕೆಂದರೆ ನೀವು ಇದನ್ನು ಶುರು ಮಾಡಿದರೆ ಇದರಲ್ಲಿ ಸಫಲತೆ ದೊರೆಯುವುದು ನಿಶ್ಚಿತ. ಇದ್ದಕ್ಕಿದ್ದ ಹಾಗೆ ಆಗುವ ಒತ್ತಡದಿಂದ ಯಾವಾಗಲೂ ಹೈ ಬ್ಲಡ್ ಪ್ರೆಷರ್ ಹೆಚ್ಚುತ್ತಾ ಬರುತ್ತದೆ. ಆದ್ದರಿಂದ ನಿರಾಶೆಯನ್ನು ದೂರವಿರಿಸಿರಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹೆಲ್ತ್ಗೆ ಸಂಬಂಧಿಸಿದ ಟಿಪ್ಸ್ ಅನ್ನು ತೆಗೆದುಕೊಳ್ಳಿ. ಅದರಿಂದ ನೀವು ಬೇಗ ಹುಷಾರಾಗುವಿರಿ. ಕನ್ಯಾ ರಾಶಿ, ಇಂದು ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ. ಜೀವನ ನಮಗೆ ಎಲ್ಲ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ. ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು. ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ. ಇವತ್ತು ನೀವು ರೋಮ್ಯಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ. ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ. ಮಜಾ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ. ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ. ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ. ಇಂದು ನೀವು ನಿಮ್ಮ ನೌಕರಿ ಅಥವಾ ಕಾರ್ಯಕ್ಷೇತ್ರವನ್ನು ಬದಲಾಯಿಸುತ್ತೀರಿ. ಇದರ ತೀವ್ರತೆಯನ್ನು ಅನುಭವಿಸುತ್ತೀರಿ. ಇದು ಹೊಸ ಕ್ಷೇತ್ರವಾಗಿದೆಯಾದರೂ ಸಹ ಈ ನಿರ್ಣಯವು ನಿಮಗೆ ಸುಖದ ಭವಿಷ್ಯವನ್ನು ನೀಡುತ್ತದೆ. ಈ ವಿಷಯದಲ್ಲಿ ಯೋಚನೆ ಸರಿಯಾಗಿರುವುದಿಲ್ಲ. ಈ ಸಮಯದಲ್ಲಿ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯವನ್ನು ಎದುರಿಗೆ ತರಬಾರದು. ಈ ಸಮಯ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಮಾತುಗಳನ್ನಾಡಲು ಉಚಿತವಾಗಿಲ್ಲ. ಏಕೆಂದರೆ ಅದು ಪರಿವಾರಗಳನ್ನು ವಿಭಜನೆಯ ಹಾದಿಯಲ್ಲಿ ಕರೆದುಕೊಂಡು ಹೋಗುವುದು. ಪರಿಸ್ಥಿತಿ ಭಯಂಕರ ರೂಪ ತಾಳಬಹುದು.
ಮುಗಿಯುವ ಸಮಯದವರೆಗೆ ಕಾಯಿರಿ ಮತ್ತು ಧೈರ್ಯದಿಂದ ಇರಿ. ಇಂದು ನೀವು ನಿಮ್ಮ ಜೀವನದ ಶೈಲಿಯಿಂದ ಕೆಟ್ಟ ಹಾಗೂ ಅಸ್ವಸ್ಥ ವಿಚಾರಗಳನ್ನು ತೆಗೆದುಹಾಕಿ. ನೀವೇನಾದರೂ ಧೂಮಪಾನ ಮಾಡುತ್ತಿದ್ದರೆ ಇಂದು ಅದನ್ನು ಬಿಡಲು ಸರಿಯಾದ ಸಮಯ. ಇಂದು ನಿಮ್ಮ ಗಮನವನ್ನು ಹೆಚ್ಚು ವ್ಯಾಯಾಮ ಹಾಗೂ ಸ್ವಚ್ಛವಾದ ಊಟದ ಬಗೆಗೆ ಕೇಂದ್ರೀಕರಿಸಿ. ನೀವು ಈ ಸಮಯವನ್ನು ಯೋಗದ ಸಮಯವನ್ನು ಕಳೆಯಲು ಬಯಸುವಿರಿ, ಏಕೆಂದರೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಪೂರ್ಣ ಜಾಗರೂಕತೆಯಿಂದ ಇದ್ದೀರಿ. ತುಲಾರಾಶಿ, ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು. ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ, ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ. ನಿಮಗೆ ವಿಚಾರಗಳನ್ನು ಅಭಿವ್ಯಕ್ತಿಸಬೇಕು. ಕಟುವಾದ ಶಬ್ದದಿಂದ ಸಂಬಂಧದಲ್ಲಿ ಮುರಿಯಬಾರದು. ನೀವು ಧ್ಯಾನ ಮಾಡಬೇಕು. ಸತ್ವ ಮೋಸವಿಲ್ಲದ ಪ್ರೀತಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ನಿಮ್ಮ ಸಫಲತೆಯು ನಿಮಗೆ ಅಕ್ಕಪಕ್ಕ ಹೊಟ್ಟೆ ಕಿಚ್ಚಿನಿಂದ ಪಡುವವರ ಒಂದು ಗುಂಪನ್ನೇ ಕೊಡುತ್ತದೆ. ಈ ಸಮಯವು ಈ ಹೊಟ್ಟೆ ಕಿಚ್ಚಿನಿಂದ ಇರುವವರನ್ನು ಮರೆತು ಬಿಡಿ. ಬದಲಾಗಿ ಸಫಲತೆಯ ಆನಂದವನ್ನು ಪಡೆಯಿರಿ. ಈ ಹೊಟ್ಟೆ ಕಿಚ್ಚನ್ನು ಮನಸ್ಸಿನಿಂದ ತೆಗೆದು ನಿಮ್ಮ ಸಫಲತೆಯ ಆನಂದವನ್ನು ಆಚರಿಸಿ. ಇಂದು ನೀವು ಆರ್ಥಿಕ ವಿಷಯದಲ್ಲಿ ಮತ್ತು ಬಂಡವಾಳದ ವಿಷಯದಲ್ಲಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇರುವುದನ್ನು ಕಾಣುವಿರಿ. ಇಂದು ಹೂಡಿರುವ ಬಂಡವಾಳ ಸುರಕ್ಷಿತವಾಗಿದೆ. ನಿಮಗೆ ಅನ್ನಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಎಂದು, ಮತ್ತು ದೀರ್ಘ ಸಮಯಕ್ಕೆ ನಿಮಗೆ ಸಂಪಾದನೆಯ ಮಾರ್ಗವು ದೊರೆತಿದೆ. ಬೇಗ ಬೇಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈಗ ಹೇಗೆ ಹೋಗುತ್ತಿರುವಿರಿ ಇದು ಸರಿಯಾಗಿದೆ. ಇಂದು ನಿಮಗೆ ಅನ್ನಿಸುವುದು ನೀವು ನಿಮ್ಮ ಮೇಲೆ ಹಿಡಿತ ಇಟ್ಟುಕೊಂಡಿದ್ದೀರಿ ಎಂದು. ನಿಮ್ಮ ಊಟ ಉಪಚಾರಗಳ ಬಗ್ಗೆ ಹಾಗೂ ಸಿಗರೇಟಿನ ಕಡೆ ನೀವು ಶಿಸ್ತಿನಿಂದ ಇರುವಿರಿ. ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಅಭ್ಯಾಸಗಳ ಮೇಲೆ ಹಿಡಿತ ಮಾಡಬಹುದು. ಇಂದು ನಿಮಗೆ ಅನಿಸುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿರುವಿರಿ ಎಂದು. ವೃಶ್ಚಿಕ ರಾಶಿ, ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು. ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ. ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಇಂದಿನ ದಿನ ನಿಮ್ಮ ನಿಕಟ ಸಂಬಂಧಿಯ ಜೊತೆ ವಿವಾದವಾಗುವುದರಿಂದ ತಪ್ಪಿಸಿಕೊಳ್ಳಿ. ಚಿಕ್ಕ ವಿಷಯಗಳಿಗೂ ವಿವಾದವು ಉತ್ಪನ್ನವಾಗುತ್ತದೆ. ಆದ್ದರಿಂದ ನೀವು ಮಾತಿಗೆ ಕಡಿವಾಣ ಹಾಕಿ ಇಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ. ನಿಮಗೆ ನಿಮ್ಮ ಮಾತಿನ ಮೇಲೆ ಪಶ್ಚಾತ್ತಾಪವಾಗುತ್ತದೆ. ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು, ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ. ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ. ಇಂದು ನಿಮ್ಮ ಜೊತೆ ಬೆಂಕಿ ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದಾದರೂ ಉಪಕರಣದಿಂದ ಪೆಟ್ಟಾಗಬಹುದು, ಇಲ್ಲ ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಂಕೇತವಿದೆ. ಯಾವುದೇ ತರಹದ ಘಟನೆಯಿಂದ ಉಳಿದುಕೊಳ್ಳಲು ನೀವು ಬೆಂಕಿ ಹಾಗೂ ಯಾವುದಾದರೂ ಬಿಸಿ ಉಪಕರಣಗಳಿಂದ ದೂರವಿರಿ. ಇಂದು ನೀವು ಎಲ್ಲ ತರಹದ ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಬೀಳಬಹುದು. ಧನುರಾಶಿ, ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ. ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ. ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ. ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ. ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ. ನೀವು ಇವತ್ತು ವಿವಾಹದ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ. ಈ ಸಮಯದಲ್ಲಿ ನೀವು ಪ್ರಲೋಭನೆಯಿಂದ ದೂರ ಇರಿ. ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ, ಏಕೆಂದರೆ ಅದು ನಿಮಗೆ ಸಂಕಟ ಮತ್ತು ತಲೆನೋವನ್ನು ತಂದಿಡುತ್ತದೆ. ಇಂದು ನೀವು ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಗೆ ಹೋಗಬಹುದು. ಇದು ನಿಮ್ಮೆಲ್ಲ ಸಹಕರ್ಮಿಗಳಿಗೆ ಆನಂದದ ಸಮಯ. ಈ ಸಮಯದಲ್ಲಿ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ. ಆದರೆ ನೆನಪಿನಲ್ಲಿ ಇಡಿ, ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಅಧಿಕಾರಿಗಳ ಕಣ್ಣಿದೆ ಎಂದು. ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು. ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು. ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ. ಎಂಥ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು. ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ, ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು. ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು. ಹಾಗೂ ನೆನಪಿನಲ್ಲಿ ಇಡಿ, ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ.
ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ. ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ. ಮಕರ ರಾಶಿ, ಇಂದಿನ ದಿನ ನಿಮ್ಮ ಪ್ರಿಯಜನರ ಜೊತೆ ಹೊರಗೆ ಹೋಗಲು ತುಂಬಾ ಒಳ್ಳೆಯದು. ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಇದೆ. ಇದರಿಂದ ನಿಮ್ಮೊಳಗೆ ಪ್ರೀತಿಯು ಹೆಚ್ಚುತ್ತದೆ. ಈ ಯಾತ್ರೆಯ ಪೂರ್ಣ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶಗಳು ದಿನ ದಿನ ಬರುವುದಿಲ್ಲ. ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ. ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ. ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ. ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ. ಇಂದು ನಿಮಗೆ ನಿಮ್ಮ ಗುರಿಗೆ ಪ್ರತಿಯಾಗಿ ಗಂಭೀರವಾಗುವ ಅವಶ್ಯವಿದೆ. ಏನಾದರೂ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಮಾಡಬೇಕಾಗುವುದಾದರೆ ನೀವು ಅದನ್ನು ಮಾಡಲೇಬೇಕು. ಪರಿಸ್ಥಿತಿಯನ್ನು ಸುಧಾರಿಸಿ ಸರಿಯಾದ ರಣನೀತಿಯನ್ನು ಅನುಸರಿಸಿ ನಿಮ್ಮ ಸಕಾರಾತ್ಮಕ ಯೋಜನೆಯಿಂದಲೇ ನೀವು ಮುಂದುವರಿಯಬಲ್ಲಿರಿ. ಇಂದು ತುಂಬಾ ಆರ್ಥಿಕ ಲಾಭ ಉಂಟು ಮಾಡುವಂತಹ ಅವಕಾಶಗಳು ನಿಮಗೆ ದೊರೆಯುವವು. ಅವುಗಳನ್ನು ಮಾಡಲು ನೀವು ಯೋಜನೆಗಳನ್ನು ಹಾಕಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಸರಿಯಾದ ಯೋಜನೆ ನಿಮ್ಮ ದೀರ್ಘಾವಧಿಯ ಬಂಡವಾಳ ಹೂಡಲು ತಳಪಾಯವಾಗುವುದು. ಆದರೆ ನೀವು ಮೊದಲು ಎಲ್ಲದರ ಬಗ್ಗೆ ಸರಿಯಾಗಿ ಪರಿಶೀಲಿಸಿ ನಂತರ ನಿಮ್ಮ ಹೆಜ್ಜೆಯನ್ನು ಇಡಿ. ಇಂದು ನೀವು ತಲೆನೋವಿನಿಂದ ಪೀಡಿತರಾಗುವಿರಿ. ಇದೆಲ್ಲ ನಿಮ್ಮ ಕೆಲಸದ ಭಾರದಿಂದ ಹಾಗೂ ನಿಮ್ಮ ವೈಯಕ್ತಿಕ ಕಾರಣಗಳಿಂದ. ನೀವೇನಾದರೂ ಕಂಪ್ಯೂಟರ್ ಅಥವಾ ಟಿವಿಯ ಮುಂದೆ ಹೆಚ್ಚು ಸಮಯ ಕಳೆಯುವುದಾದರೆ ನೀವು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಕಣ್ಣುಗಳಿಗೆ ಉಚಿತ ವಿಶ್ರಾಂತಿಯನ್ನು ನೀಡಬೇಕು. ನಿಧಾನವಾಗಿ ಹೆಚ್ಚು ಕೆಲಸ ಮಾಡುವ ಲಕ್ಷಣವನ್ನು ಕಂಡುಹಿಡಿಯಿರಿ. ಕುಂಭರಾಶಿ, ಯಾವುದೇ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧ ಸರಿಯಾಗಿ ಇಲ್ಲ ಎಂದು ನಿಮ್ಮ ಕೋಪ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಮಯ. ನೀವು ಒಟ್ಟಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಹಾಗೂ ನಿಮ್ಮಿಬ್ಬರ ಮಹತ್ವವನ್ನು ಅರಿತುಕೊಳ್ಳಿ. ಒಂದೊಂದು ಸಲ ಒಂದು ಫೋನ್ ಮಾಡುವುದರಿಂದ ಏನೆಲ್ಲ ಬದಲಾಗುತ್ತದೆ. ಬಹುಶಃ ನಿಮ್ಮ ಮಿತ್ರ ನಿಮ್ಮ ಫೋನಿಗೆ ಕಾಯುತ್ತಿರಬಹುದು. ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ. ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ. ಇಂದಿನ ದಿನ ನಿಮಗೆ ಪರಿವಾರದ ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಲು ಪ್ರಸ್ತಾಪ ಬರುತ್ತದೆ. ನೀವು ಇದನ್ನು ಮೊದಲೇ ಬೇಡ ಎಂದು ಹೇಳಿರುತ್ತೀರಿ. ನೀವು ಸರಿಯಾಗಿ ಯೋಚಿಸಿದ ಮೇಲೆ ಒಂದು ಬಾರಿ ಈ ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು. ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ, ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ. ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ, ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು. ಇಂದು ಪೂರ್ತಿ ದಿನ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದರಲ್ಲಿ ನೆನಪಿನಲ್ಲಿ ಇಡಿ. ನೀವು ನಿಮ್ಮನ್ನು ಫಿಟ್ ಆಗಿ ನೋಡಲು ಬಯಸಿದರೆ ನಿಮ್ಮ ಜಂಕ್ ಫುಡ್ ತಿನ್ನುವ ಅಭ್ಯಾಸವನ್ನು ಬದಲಾಯಿಸಿ, ಪೌಷ್ಟಿಕ ಆಹಾರವನ್ನು ಸೇವಿಸಿ. ಮೀನರಾಶಿ, ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದಾಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು. ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ. ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು. ಇಂದು ನೀವು ಮಾತಾಡುವಾಗ ವಿರೋಧದಿಂದ ಕೂಡದಿರಿ. ನೀವು ಇದಕ್ಕೆ ತಡೆಯೊಡ್ಡಬೇಕು. ನಿಮ್ಮ ಪಾರ್ಟ್ನರ್ ಸಹನಶೀಲರಾಗಿರುತ್ತಾರೆ. ಅವರು ನಿಮ್ಮ ಮೂಡನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದನ್ನು ಸಂತೋಷದಿಂದ ಸ್ವೀಕರಿಸಿ ನಿರಾಶೆಯು ದೂರವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ. ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದಶೆಗಳು ಬರಲಿವೆ. ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು. ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ. ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು. ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬಾ ಲಾಭದಾಯಕವಾಗಿದೆ. ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ, ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು. ಈ ಸಮಯದಲ್ಲಿ ನೀವು ಸ್ನ್ಯಾಕ್ಸ್ನಿಂದ ದೂರವಿರಿ. ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ. ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು. ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ. ಒಳ್ಳೆಯ ಊಟ ಉಪಚಾರದಿಂದ ಒಳ್ಳೆಯ ಆರೋಗ್ಯ